ಟ್ವೀಟ್ ಮಾಡಿದ್ದಾರೆ. ಇರಾನ್ ಹೇಳ್ತಾ ಇರೋದು ಈ ಆಸ್ಪತ್ರೆಯ ಕೆಳಗಡೆ ಇಸ್ರೇಲ್ನ ಸೇನಾ ನೆಲೆ ಇತ್ತು ಅಂತ. ಆಸ್ಪತ್ರೆಯ ಕೆಳಗಡೆ ಯುದ್ಧ ಟ್ಯಾಂಕರ್ಗಳನ್ನಿಟ್ಟಿತ್ತು ಇಸ್ರೇಲ್. ಆ ಕಾರಣಕ್ಕಾಗಿ ನಾವು ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ದಕ್ಷಿಣ ಇಸ್ರೇಲ್ನ ಪ್ರಮುಖ ಆಸ್ಪತ್ರೆ ಸೊರೊಕೊ ಹಾಸ್ಪಿಟಲ್. ಇನ್ನೊಂದು ಕಡೆ ಇರಾನ್ ಮೇಲೆ ದಾಳಿಗೆ ಅಮೆರಿಕದ ಸೇನೆ ಸಿದ್ಧವಾಗಿದೆ. ಡೊನಾಲ್ಡ್ ಟ್ರಂಪ್ ಗ್ರೀನ್ ಸಿಗ್ನಲ್ ಸಿಗಬೇಕಾಗಿದೆ ಅಷ್ಟೇ. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ, ಇರಾನಿನ ಸುತ್ತಲಿನ ದೇಶಗಳಲ್ಲಿ ಅಮೆರಿಕದ 19 ಸೈನಿಕ ನೆಲೆಗಳಿದ್ದಾವೆ. ಒಂದು ಅಂದಾಜು 40,000 ಸೈನಿಕರು ಸದಾಕಾಲ ಅಲ್ಲಿರ್ತಾರೆ ಅಮೆರಿಕನ್ ಸೈನಿಕರು. ಹೆಚ್ಚುವರಿಯಾಗಿ ಇನ್ನೊಂದು 5,000 ಸೈನಿಕರು ಅಲ್ಲಿಗೆ ಬಂದಿಳಿದಿದ್ದಾರಂತೆ. ಮೂರು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಅಮೆರಿಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಅರ್ಥಾತ್ ಯುದ್ಧ ನೌಕೆಗಳು ಅಲ್ಲಿಗೆ ಬಂದಿದ್ದಾವೆ. ಸುಮಾರು 60 ಫೈಟರ್ ಜೆಟ್ಗಳು ಬಂದಿದ್ದಾವೆ, ಅಮೆರಿಕನ್ ಫೈಟರ್ ಜೆಟ್ಗಳು, 2 ಬಾಂಬರ್ಗಳು ಮತ್ತು ಅವುಗಳಿಗೆ ಆಕಾಶದಲ್ಲೇ ಇಂಧನ ತುಂಬುವ 30 ವಿಮಾನಗಳು ಬಂದಿದ್ದಾವೆ. ದಾಳಿ ಮಾಡಬೇಕಾ ಮಾಡಬಾರದ ಅನ್ನುವುದು ಡೊನಾಲ್ಡ್ ಟ್ರಂಪರ ಅಂತಿಮ ನಿರ್ಣಯ. ನಾನೇನು ನಿರ್ಧಾರ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಇನ್ನು ಅಮೆರಿಕದ ಅಧ್ಯಕ್ಷರು. ಯುದ್ಧ ಅಥವಾ ಅಣ್ವಸ್ತ್ರ, 2 ಆಯ್ಕೆಗಳಿದಾವೆ ಇರಾನ್ ಹತ್ರ ಅಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ಯುದ್ಧ ಅಥವಾ ಅಣ್ವಸ್ತ್ರ, 2ರ ಪೈಕಿ ಒಂದನ್ನ ಇರಾನ್ ಆರಿಸಿಕೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.